ನಮಸ್ಕಾರ ವಿದ್ಯಾರ್ಥಿಗಳೇ, ಈ ಒಂದು ಪ್ರೆಸೆಂಟ್ ವಿಡಿಯೋ ಕ್ಲಾಸ್ ನಲ್ಲಿ ನೀವು ವೆಕ್ಟರ್ ಆಲ್ಜಿಬ್ರಾ ಈ ಒಂದು ಚಾಪ್ಟರ್ ನಲ್ಲಿ ಬರ್ತಕ್ಕಂತ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ಗಳನ್ನ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಈ ಒಂದು ಚಾಪ್ಟರ್ ಮೇಲೆ ಇದು ಸೆಕೆಂಡ್ ವಿಡಿಯೋ ಕ್ಲಾಸ್. ಒಂದು ಕ್ವೆಶ್ಚನ್ ಅಬ್ಸರ್ವ್ ಮಾಡಿ. ಫೈಂಡ್ ಎ ವೆಕ್ಟರ್ in the direction of the vector A is equal to I cap minus 2 j cap that has magnitude 7 units. That has magnitude 7 units. Okay, find a vector in the direction of the vector. In the direction of the vector ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಯೂನಿಟ್ ವೆಕ್ಟರ್. ಹಾಗಾದ್ರೆ ನಮ್ಮ ಮೊದಲನೇ ಜಾಬ್ ಏನಾಗಿರಬೇಕು, ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಗೆ ಯೂನಿಟ್ ವೆಕ್ಟರ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋದಾಗಿರ್ಬೇಕು. ಓಕೆ, ಬಂದಿರತಕ್ಕಂತ ಯೂನಿಟ್ ವೆಕ್ಟರ್ ನಾವು 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಮ ಆನ್ಸರ್ ಸಿಗುತ್ತೆ. ಹಾಗಾದ್ರೆ ನಮ್ಮ ಫಸ್ಟ್ ಜಾಬ್ ಏನು, ಯೂನಿಟ್ ವೆಕ್ಟರ್ ಅಂದ್ರೆ ಎ ಕ್ಯಾಪ್ ನ ಫೈಂಡ್ ಔಟ್ ಮಾಡೋದಾಗಿರುತ್ತೆ. ಓಕೆ, ಯಾವ ರೀತಿ ಅಂತ ನೋಡೋಣ. ಇದು ಮಾಡೆಲ್ ಕ್ವೆಶ್ಚನ್ ಪೇಪರ್ 2020-21 ನಲ್ಲಿ ಇರ್ತಕ್ಕಂಥ ಮಾಡೆಲ್ ಕ್ವೆಶ್ಚನ್ ಪೇಪರ್ ನಲ್ಲಿ ಇರ್ತಕ್ಕಂಥ ಒಂದು ಕ್ವೆಶ್ಚನ್. ಸೊಲ್ಯೂಷನ್. ನಮ್ಮ ಫಸ್ಟ್ ಜಾಬ್ ಏನಂತ ಹೇಳಿದೀನಿ, ಯೂನಿಟ್ ವೆಕ್ಟರ್ ನ ಫೈಂಡ್ ಔಟ್ ಮಾಡೋದಾಗಿರುತ್ತೆ. ಸೊ ಗಿವನ್ here given vector is vector A is equal to I cap minus 2 j cap. ಸೊ ನೋಡಿ, ವೆಕ್ಟರ್ ಎ ನ ಮತ್ತೊಮ್ಮೆ ಬರ್ಕೊಂಡಿದ್ದೀನಿ, I cap minus 2 j cap. ಇಲ್ಲಿ k cap ಮಿಸ್ ಆಗಿದೆ, ಆ ಮಿಸ್ಸಿಂಗ್ ಟರ್ಮ್ ನ ಈ ರೀತಿ ಬರ್ಕೊಳ್ಬಹುದು, 0 into k cap. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ನ ಫೈಂಡ್ ಔಟ್ ಮಾಡೋಣ. ಮ್ಯಾಗ್ನಿಟ್ಯೂಡ್ ಆಫ್ ದ ಗಿವನ್ ವೆಕ್ಟರ್, ಸೊ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ coefficient of I cap square means 1 square, ಅದೇ ರೀತಿ minus 2 whole square plus 0 square. ಓಕೆ, ಸೊ 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ, minus 2 whole square ಅಂದ್ರೆ 4 ಆಗುತ್ತೆ, 0 ಸ್ಕ್ವೇರ್ ಅಂದ್ರೆ 0 ಆಗುತ್ತೆ, ಫೈನಲಿ ರೂಟ್ 5 ಅಂತ ಸಿಗುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಎ ಇಸ್ ಈಕ್ವಲ್ ಟು ವಾಟ್, ರೂಟ್ 5. ಸೊ ಮ್ಯಾಗ್ನಿಟ್ಯೂಡ್ ನ ಫೈಂಡ್ ಔಟ್ ಮಾಡ್ಕೊಂಡಾಗಿದೆ. ಬಟ್ ನಮಗೆ ಬೇಕಾಗಿರತಕ್ಕಂಥದ್ದೇನು, ಯೂನಿಟ್ ವೆಕ್ಟರ್. ಓಕೆ, ಅಬ್ಸರ್ವ್ ಮಾಡಿ, ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್ ಎ ಇಸ್ ಈಕ್ವಲ್ ಟು ವಾಟ್, ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ಯೂನಿಟ್ ವೆಕ್ಟರ್. ಸೊ ಫಾರ್ಮುಲಾ ಈ ರೀತಿ ಇದೆ, ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಎ. ಓಕೆ, ಸೊ ಇಲ್ಲಿ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಅಂತ ಹೇಳಿದ್ರೆ ಅದ್ರ ಮೀನಿಂಗ್ ಏನು, ಈ ರೀತಿ ಎ ಕ್ಯಾಪ್ ಇಸ್ ಈಕ್ವಲ್ ಟು, ನೋಡಿ ವೆಕ್ಟರ್ ಎ ನ್ಯೂಮರೇಟರ್, ಸೊ ಗಿವನ್ ವೆಕ್ಟರ್ ನ ಆಸ್ ಇಟ್ ಈಸ್ ಬರ್ಕೊಂಡಿರ್ತಕ್ಕಂಥದ್ದು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂದ್ರೆ ಈಗ ಜಸ್ಟ್ ಫೈಂಡ್ ಔಟ್ ಮಾಡ್ಕೊಂಡಿರ್ತಕ್ಕಂಥದ್ದು ರೂಟ್ 5. ಸೊ ಬರ್ಕೊಂಡಿದೀವಿ. ಓಕೆನಾ, ಸೊ ಹಾಗಾದ್ರೆ ಎ ಕ್ಯಾಪ್ ಅಂದ್ರೆ ಏನಾಗುತ್ತೆ ನೋಡಿ, ಐ ಕ್ಯಾಪ್ ಡಿವೈಡ್ ಬೈ ರೂಟ್ 5 ಮೈನಸ್ 2 ಇಂಟು ಜೆ ಕ್ಯಾಪ್ ಡಿವೈಡ್ ಬೈ ರೂಟ್ 5, 0 ಬೈ ರೂಟ್ 5 ಇಂಟು ಕೆ ಕ್ಯಾಪ್, ಬಟ್ 0 ಬಿಟ್ಟಾಗಿದೆ. ಸೊ ನನಗೀಗ ಫಸ್ಟ್ ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡೋ ಒಂದು ಟಾರ್ಗೆಟ್ ಇತ್ತು. ಸೊ ರೀಚ್ ಆಗಿದ್ವಿ, ಯೂನಿಟ್ ವೆಕ್ಟರ್ ನ ಫೈಂಡ್ ಔಟ್ ಮಾಡೋದು. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಜಾಬ್, ದಸ್ ನಮಗೆ ಗೊತ್ತಿದೆ ವೆಕ್ಟರ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ 1 ಏನ್ ಸಿಗುತ್ತೆ. ಸೊ ಗಿವನ್ ನಾವೇನ್ ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡ್ಕೊಂಡಿದೀವಿ ಅದೇ ಸಿಗುತ್ತೆ. ಅಂದ್ರೆ ಇದಕ್ಕೆ ಮ್ಯಾಗ್ನಿಟ್ಯೂಡ್ ನೀವು ಅಪ್ಲೈ ಮಾಡಿದ್ರೆ ಆನ್ಸರ್ 1 ಅಂತ ಸಿಗುತ್ತೆ, ಅದೇ ಯೂನಿಟ್ ವೆಕ್ಟರ್ ಡೆಫಿನೇಷನ್. ಹಾಗಾದ್ರೆ ಇಲ್ಲಿ ಮ್ಯಾಗ್ನಿಟ್ಯೂಡ್ 7 ಸಿಗ್ಬೇಕು ಅಂದ್ರೆ ಮೀನಿಂಗ್ ಏನು, ಜಸ್ಟ್ ಈ ವೆಕ್ಟರ್ ನ, ಈ ಯೂನಿಟ್ ವೆಕ್ಟರ್ ನ 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಗುತ್ತೆ. ಸೊ ಜಸ್ಟ್ 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ. ಓಕೆ, ನೋಡಿ 7 into 1 is 7, 7 into minus 2 is 14. Thus
The required vector is 7 into I cap divided by root 5 minus 14 into j cap divided by root 5. ಇದಾಗಿರುತ್ತೆ. ಓಕೆ, ಎಷ್ಟು ಸಿಂಪಲ್ ಇದೆ ನಾವು. ಫಸ್ಟ್ ಸ್ಟೆಪ್ ಏನ್ ಮಾಡಿದ್ವಿ, ಯೂನಿಟ್ ವೆಕ್ಟರ್ ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಸೆಕೆಂಡ್ ಸ್ಟೆಪ್ ಏನ್ ಮಾಡಿದ್ವಿ, ಜಸ್ಟ್ 7 ಇಂದ ಮಲ್ಟಿಪ್ಲೈ ಮಾಡಿದ್ವಿ ಆ ಒಂದು ಯೂನಿಟ್ ವೆಕ್ಟರ್. ಸೊ ಅದೇ ನಮ್ಮ ರಿಕ್ವೈರ್ಡ್ ವೆಕ್ಟರ್ ಆಗಿರುತ್ತೆ. ಇದೇ ರೀತಿ ಮ್ಯಾಗ್ನಿಟ್ಯೂಡ್ 9 ಅಂತ ಕೇಳಿದ್ರೆ ಜಸ್ಟ್ 9 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. 10 ಅಂತ ಕೇಳಿದ್ರೆ 10 ಇಂದ. ಸೊ ಈ ರೀತಿ ಅಷ್ಟೇ. ಇನ್ ಜನರಲ್ n ಅಂತ ಕೇಳಿದ್ರೆ ಸೊ n ಇಂದ ಮಲ್ಟಿಪ್ಲೈ ಗಿವನ್ ವೆಕ್ಟರ್, ಐ ಆಮ್ ಸಾರಿ ಯೂನಿಟ್ ವೆಕ್ಟರ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಈ ಕ್ವೆಶ್ಚನ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಶೋ ದಟ್ the vector I cap plus j cap plus k cap is equally inclined to the positive direction of the axis. So model question paper ನಲ್ಲಿ ಇರತಕ್ಕಂತ ಒಂದು ಕ್ವೆಶ್ಚನ್ 2020-21 ನಲ್ಲಿ, ಅಂದ್ರೆ ಈ PU ಬೋರ್ಡ್ ಬಿಟ್ಟಿರತಕ್ಕಂತ ಕ್ವೆಶ್ಚನ್, ಮಾಡೆಲ್ ಕ್ವೆಶ್ಚನ್ ಪೇಪರ್ ನಲ್ಲಿ ಇರತಕ್ಕಂತ ಒಂದು ಕ್ವೆಶ್ಚನ್ ಇದೆ. ಸೊ ನಾವಿಲ್ಲಿ ಏನ್ ಪ್ರೂವ್ ಮಾಡ್ಬೇಕಂತ, the given vector is equally inclined to the positive direction of x axis ಅಂತ ನಾವು ಪ್ರೂವ್ ಐ ಆಮ್ ಸಾರಿ ಪಾಸಿಟಿವ್ ಡೈರೆಕ್ಷನ್ ಆಫ್ ದ ಆಕ್ಸಿಸ್ ಮೀನ್ಸ್ x axis y axis ಮತ್ತೆ z axis ಗೆ ಈಕ್ವಲಿ ಇನ್ಕ್ಲೈನ್ಡ್ ಆಗಿದೆ ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ಸೊ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು, ಈಕ್ವಲಿ ಇನ್ಕ್ಲೈನ್ಡ್ ಆಗಿರ್ಬೇಕು ಅಂದ್ರೆ ಡೈರೆಕ್ಷನ್ ಕೊಸೈನ್ಸ್ ಏನಾಗಿರ್ಬೇಕು, ಸೇಮ್ ಇರಬೇಕು. ಓಕೆ, ಡೈರೆಕ್ಷನ್ ಕೊಸೈನ್ ಸೇಮ್ ಇದ್ರೆ ಈಕ್ವಲಿ ಇನ್ಕ್ಲೈನ್ಡ್ ಆಗಿದೆ. ಹಾಗಾದ್ರೆ ನಮ್ಮ ಜಾಬ್ ಏನೀಗ, ಡೈರೆಕ್ಷನ್ ಕೊಸೈನ್ ನ ಫೈಂಡ್ ಔಟ್ ಮಾಡೋದಾಗಿದೆ. ಯಾವ ರೀತಿ ಅಂತ ನೋಡೋಣ. ಸೊಲ್ಯೂಷನ್, ಲೆಟ್ ವೆಕ್ಟರ್ ಎ ಈಕ್ವಲ್ ಟು, ಸೊ ಗಿವನ್ ವೆಕ್ಟರ್ ನ ಬರ್ಕೊಂಡಿದ್ದೀನಿ. ನಮ್ಮ ಜಾಬ್ ಏನೀಗ ಡೈರೆಕ್ಷನ್ ಕೊಸೈನ್ ನ ಫೈಂಡ್ ಔಟ್ ಮಾಡೋದಾಗಿರುತ್ತೆ. ನೋಡಿ, ಎ ವೆಕ್ಟರ್ ಈಸ್ ಈಕ್ವಲಿ ಇನ್ಕ್ಲೈನ್ಡ್ ಟು ಎಕ್ಸ್ ವೈ ಅಂಡ್ ಝೆಡ್ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ ಇಫ್ ಇಟ್ಸ್ ಡೈರೆಕ್ಷನ್ ಕೊಸೈನ್ಸ್ ಆರ್ ಈಕ್ವಲ್. ಅಂದ್ರೆ ಡೈರೆಕ್ಷನ್ ಕೊಸೈನ್ಸ್ ಈಕ್ವಲ್ ಇದ್ರೆ ಎಕ್ಸ್ ವೈ ಮತ್ತೆ ಝೆಡ್ ಆಕ್ಸಿಸ್ ಗೆ ಈಕ್ವಲಿ ಇನ್ಕ್ಲೈನ್ಡ್ ಆಗಿರುತ್ತೆ ಅಂತ ಮೀನಿಂಗ್. ಡೈರೆಕ್ಷನ್ ಕೊಸೈನ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಮಗೆ ಡೈರೆಕ್ಷನ್ ರೇಷಿಯೋಸ್ ಫಸ್ಟ್ ಗೊತ್ತಿರಬೇಕು. ಸೊ ಡೈರೆಕ್ಷನ್ ರೇಷಿಯೋಸ್ ಆಫ್ ದ ಗಿವನ್ ವೆಕ್ಟರ್. ಸೊ ಡೈರೆಕ್ಷನ್ ರೇಷಿಯೋಸ್ ನಿಮಗೆ ಗೊತ್ತಿದೆ, ಜಸ್ಟ್ ಕೋಎಫಿಷಿಯಂಟ್ ಆಫ್ ಐ ಕ್ಯಾಪ್, ಕೋಎಫಿಷಿಯಂಟ್ ಆಫ್ ಜೆ ಕ್ಯಾಪ್, ಕೋಎಫಿಷಿಯಂಟ್ ಆಫ್ ಕೆ ಕ್ಯಾಪ್ ನ ಬರೆದ್ರೆ ಅದೇ ಡೈರೆಕ್ಷನ್ ರೇಷಿಯೋಸ್ ಆಗಿರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, 1 ಸ್ಪಾಟ್ಲೈಟ್ ನ ದಯವಿಟ್ಟು ಫಾಲೋ ಮಾಡಿ, 1 1 1. ಸೊ ಹಾಗಾಗಿ ಡೈರೆಕ್ಷನ್ ರೇಷಿಯೋಸ್ ಆಫ್ ದ ಗಿವನ್ ವೆಕ್ಟರ್ ಎ ಆರ್ 1 1 1. ಓಕೆ, ಇದು ನಮ್ಮ ಮೊದಲನೇ ಜಾಬ್ ಆಯ್ತು, ಡೈರೆಕ್ಷನ್ ರೇಷಿಯೋಸ್ ನ ಫೈಂಡ್ ಔಟ್ ಮಾಡಾಯ್ತು. ಇನ್ನ ಡೈರೆಕ್ಷನ್ ಕೊಸೈನ್ ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ನಾವು ಈ ಗಿವನ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಯಾಕೆ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. ಮ್ಯಾಗ್ನಿಟ್ಯೂಡ್ ಆಫ್ ದ ಗಿವನ್ ವೆಕ್ಟರ್ ಕೆ ಇಸ್ ಈಕ್ವಲ್ ಟು ವಾಟ್, ಸ್ಕ್ವೇರ್ ರೂಟ್ ಆಫ್, ನೋಡಿ ಮ್ಯಾಗ್ನಿಟ್ಯೂಡ್ ನ ಫೈಂಡ್ ಔಟ್ ಮಾಡೋದು ನಿಮಗೆ ಗೊತ್ತಿದೆ, ಸ್ಕ್ವೇರ್ ರೂಟ್ ಆಫ್ ಕೋಎಫಿಷಿಯಂಟ್ ಆಫ್ I cap square here 1, so 1 square plus j cap na coefficient plus 1 square, ಅದೇ ರೀತಿ k cap na coefficient plus 1 square. So 1 square under 1, 1 square under 1, 1 square under 1. So finally 1 plus 1 plus 1 is 3. So root 3. Okay, direction ratios ಗೊತ್ತಾಯ್ತು, magnitude of the given vector ಗೊತ್ತಾಯ್ತು. ಹಾಗಾದ್ರೆ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ವೆಕ್ಟರ್ ಏನಾಗುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಫ್ ನಾವು ನೆಕ್ಸ್ಟ್ ಹೇಳೋದನ್ನ ಕೇರ್ಫುಲ್ ಆಗಿ ಕೇಳಿ, if a b c are direction ratios of the given vector, so then direction cosines ಅಂದ್ರೆ ಏನಾಗುತ್ತೆ, a divided by square root of a square plus b square plus c square, b divided by square root of a square plus b square plus c square, comma c divided by square root of a square plus b square plus c square. ಇದು ನಿಮಗೆ ಗೊತ್ತಿರತಕ್ಕಂಥದ್ದು. ಓಕೆ, ಆ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಿರ್ತಕ್ಕಂಥದ್ದು. ಸೊ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ವೆಕ್ಟರ್ ನೋಡಿ, ಕೋಎಫಿಷಿಯಂಟ್ಸ್ ಆಫ್ ಐ ಕ್ಯಾಪ್ 1 ಸ್ಪಷ್ಟವಾಗಿ ಫಾಲೋ ಮಾಡಿ, ಕೋಎಫಿಷಿಯಂಟ್ ಆಫ್ ಐ ಕ್ಯಾಪ್ 1 ಇಲ್ಲಿ ಬರೆದಿದ್ವಿ, ಡಿವೈಡೆಡ್ ಬೈ ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ ದ ಗಿವನ್ ವೆಕ್ಟರ್, ಕಮ ಈ 1 ಏನು ಅಂದ್ರೆ ಕೋಎಫಿಷಿಯಂಟ್ ಆಫ್ ಜೆ ಕ್ಯಾಪ್, ಸೊ 1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದ ಗಿವನ್ ವೆಕ್ಟರ್, ಕಮ ಈ 1 ಏನ್ ಡಿನೋಟ್ ಮಾಡುತ್ತೆ ಅಂದ್ರೆ ಕೋಎಫಿಷಿಯಂಟ್ ಆಫ್ ಕೆ ಕ್ಯಾಪ್ divided by magnitude of the given vector. ಓಕೆ, ಅಬ್ಸರ್ವ್ ಮಾಡ್ತಾ ಇದೀರಿ, ಡೈರೆಕ್ಷನ್ ಕೊಸೈನ್ಸ್ ಏನಾಗಿದೆ, ಸೇಮ್ ಇದೆ. ಡೈರೆಕ್ಷನ್ ಕೊಸೈನ್ಸ್ ಈಕ್ವಲ್ ಇದ್ರೆ, ಓಕೆ ಇಲ್ಲಿ ಅಬ್ಸರ್ವ್ ಮಾಡಿ, ಸಿನ್ಸ್ ಡೈರೆಕ್ಷನ್ ಕೊಸೈನ್ಸ್ ಆರ್ ಈಕ್ವಲ್, ನೋಡಿ 1 by root 3 1 by root 3 1 by root 3,
ಹಾಗಾದ್ರೆ ಇದು ಏನು ನಮಗೆ ಮೆಸೇಜ್ ಕೊಡುತ್ತೆ? ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ is equally inclined to the post direction of all the axes. ಓಕೆ, ಸೊ ಅವ್ರು ಕೇಳಿದ್ದು ಇದೆ ಪ್ರೂವ್ ಮಾಡಿ ಅಂತ, ಸೊ ನಾವು ಪ್ರೂವ್ ಮಾಡಿದ್ದೀವಿ, ರೈಟ್? ಸೊ ಈ ಒಂದು ವಿಡಿಯೋ ಕ್ಲಾಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಓಕೆ, ಥ್ಯಾಂಕ್ ಯು.